ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಮೊಟ್ಟೆಗಾಗಿ ಸಾಕುವ ಮೊಟ್ಟೆ ಕೋಳಿಗಳಲ್ಲಿ ಬರುವಂತಹ ಒಂದು ಪ್ರಮುಖ ತಳಿಯಾಗಿರುವಂತಹ ಬ್ಲ್ಯಾಕ್ ಆಸ್ಟ್ರಲಾರ್ಪ್ ಎಂಬ ಕೋಳಿಯ ಬಗ್ಗೆ ಮಾಹಿತಿ ಒದಗಿಸುವ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಪ್ರಮುಖವಾಗಿ ಈ ಕೋಳಿಯ ಪರಿಚಯ, ಗುಣಲಕ್ಷಣ, ಬೆಳೆಸುವಂತಹ ರೀತಿ, ಬೇಕಾದಂತಹ ಹವಾಗುಣ, ಆಹಾರ, ವಾಸಸ್ಥಳ, ಬರಬಹುದಾದಂತಹ ರೋಗಗಳು, ನೀಡಬೇಕಾದಂತಹ ಔಷಧಿಗಳು, ಮಾಡಬೇಕಾದಂತಹ ಖರ್ಚು ವೆಚ್ಚಗಳು, ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ವಿಷಯಗಳ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದು, ಅದನ್ನು ಆರಂಭಿಸುವುದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಕೃಷಿ ಸಂಬಂಧಿ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ವಿನಂತಿಸಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗೋದಾದರೆ, ಈ ಬ್ಲ್ಯಾಕ್ ಆಸ್ಟ್ರಲಾರ್ಪ್ ಕೋಳಿಗಳು ಮೂಲತಃ ಆಸ್ಟ್ರೇಲಿಯಾ ದೇಶದ ಕೋಳಿಗಳಾಗಿದ್ದವು. ಇವು ಮುಖ್ಯವಾಗಿ ಕಪ್ಪು ಬಣ್ಣದಲ್ಲಿ ಬರುತ್ತವೆ. ಈ ಕೋಳಿಗಳು ಎಲ್ಲ ರೀತಿಯ ಹವಾಗುಣಗಳನ್ನು ಹೊಂದಿಕೊಂಡು ಬಾಳುತ್ತವೆ. ಇವು ಒಂದು ರೀತಿಯಲ್ಲಿ ನಾಟಿ ಕೋಳಿಯಂತಿದ್ದು ಉತ್ತಮ ಮಟ್ಟದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಇದರ ಮೊಟ್ಟೆಗಳು ಸರಿಸುಮಾರು 50-60 ಗ್ರಾಂ ಭಾರ ಹೊಂದಿದ್ದು, ನಮ್ಮ ಊರಿನ ಕೋಳಿಯ ಮೊಟ್ಟೆಗಳಿಗೆ ಹೋಲಿಸಿದರೆ ತುಂಬಾ ದೊಡ್ಡದಾಗಿರುತ್ತದೆ. ಇವು ಬಣ್ಣದಲ್ಲಿ ಲೈಟ್ ಗೋಲ್ಡನ್ ಬ್ರೌನ್ ಬಣ್ಣ ಹೊಂದಿದ್ದು, ನಮ್ಮ ನಾಟಿ ಕೋಳಿಯ ಮೊಟ್ಟೆಗೆ ಹೆಚ್ಚು ಕಡಿಮೆ ಹೋಲುವಂತಿರುತ್ತದೆ. ರುಚಿ ಮತ್ತು ಪೌಷ್ಟಿಕತೆಯ ಬಗ್ಗೆ ಹೇಳುವುದಾದರೆ, ಈ ಮೊಟ್ಟೆಗಳು ನಮ್ಮ ನಾಟಿ ಕೋಳಿಯ ಮೊಟ್ಟೆಗಳಿಗಿಂತಲೂ ಉತ್ತಮವಾಗಿದ್ದು ನೋಡಲು ತುಂಬಾ ಆಕರ್ಷಕವಾಗಿರುತ್ತವೆ. ಈ ಕೋಳಿಗಳ ಮುಖ್ಯ ವಿಶೇಷತೆ ಎಂದರೆ, ನಾವು ಉತ್ತಮ ಮಟ್ಟದಲ್ಲಿ ಪೌಷ್ಟಿಕವಾದ ಆಹಾರ ಮತ್ತು ಉತ್ತಮ ಮಟ್ಟದ ನಿರ್ವಹಣೆ ಮಾಡಿಕೊಂಡು ಒಂದು ವರ್ಷದಲ್ಲಿ ಸಾಧಾರಣ 300+ ಮೊಟ್ಟೆಗಳನ್ನು ನಾವು ಸುಲಭವಾಗಿ ಪಡೆದುಕೊಳ್ಬೋದು. ಅಂದರೆ BV380 RIR ಕೋಳಿಗಳಿಗೆ ಸಮಾನವಾದ ಮೊಟ್ಟೆಗಳನ್ನು ಉತ್ಪಾದಿಸುವಲ್ಲಿ ಈ ಕೋಳಿಯ ತಳಿಗಳು ಪ್ರಮುಖವೆನಿಸಿಕೊಳ್ತದೆ. ಆದರೆ ಈ ತಳಿಯ ಕೋಳಿಗಳು ಹಿತ್ತಲಲ್ಲಿ ಬಿಟ್ಟು ಸಾಕುವುದಾದರೂ ಚೆನ್ನಾಗಿ ಬೆಳ್ಕೊಳ್ತವೆ. ಅಂದರೆ ನೈಸರ್ಗಿಕವಾಗಿ ಸಾಕಿಕೊಂಡು ಲೇಯರ್ ಫುಡ್ನ ಒಟ್ಟಿಗೆ ನಮ್ಮ ದವಸ ಧಾನ್ಯಗಳನ್ನು, ಸೊಪ್ಪು ತರಕಾರಿಗಳನ್ನು, ಮೀನಿನ ತ್ಯಾಜ್ಯಗಳನ್ನು, BSF ಹುಳಗಳನ್ನು ನೀಡಿದಲ್ಲಿ ತಿಂದ್ಕೊಂಡು ಆರ್ಗ್ಯಾನಿಕ್ ಆಗಿ ಸುಲಭವಾಗಿ ಬೆಳೆದುಕೊಳ್ತವೆ. ಇದರಿಂದ ಫೀಡಿಂಗ್ನ ಕಾಸ್ಟನ್ನು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಳ್ಬಹುದಾಗಿದೆ ಮತ್ತು ಆರ್ಥಿಕವಾಗಿ ಹೆಚ್ಚಿನ ಲಾಭವನ್ನು ನಾವು ಸುಲಭವಾಗಿ ಗಳಿಸಿಕೊಳ್ಳಬಹುದಾಗಿದೆ. ಇವು ನೈಸರ್ಗಿಕವಾಗಿ ಬೆಳೆದುಕೊಳ್ಳುವುದರಿಂದ ಇವುಗಳ ಮೊಟ್ಟೆಗಳಿಂದ ಮರಿ ಮಾಡಿಕೊಂಡು ಅದನ್ನು ಮಾರಾಟ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ನಾವು ಗಳಿಸಿಕೊಳ್ಬಹುದಾಗಿದೆ. ಆದರೆ ಈ ಕೋಳಿಗಳು ನಿರಂತರವಾಗಿ ಮೊಟ್ಟೆ ಕೊಡುವ ಸ್ವಭಾವ ಹೊಂದಿರುವುದರಿಂದ ಮೊಟ್ಟೆಗಳಿಗೆ ಕಾವು ಕೊಟ್ಟು ಮರಿ ಮಾಡಿಕೊಳ್ಳುವುದಿಲ್ಲ. ಈ ಮೊಟ್ಟೆಗಳನ್ನು ಇನ್ಕ್ಯುಬೇಟರ್ ಸಹಾಯದಿಂದ ಮರಿ ಮಾಡಿಕೊಳ್ಳಬಹುದಾಗಿದೆ. ಈ ಕೋಳಿಗಳು ನೋಡಲು ತುಂಬ ಆಕರ್ಷಕವಾಗಿದ್ದು, ನೈಸರ್ಗಿಕವಾಗಿ ಬಿಟ್ಟು ಸಾಕಿಕೊಂಡರೆ ಹೆಣ್ಣು ಕೋಳಿಗಳು ಸಾಧಾರಣ 3.5 kg ಮತ್ತು ಒಂದು ಹುಂಜಗಳು 5 kg ತನಕ ತೂಕ ಗಳಿಸಿಕೊಳ್ತವೆ. ಆದರೆ ಹೆಚ್ಚು ಮೊಟ್ಟೆಗಳನ್ನು ಪಡೆಯುವ ಉದ್ದೇಶದಿಂದ ಈ ಕೋಳಿಗಳ ತೂಕವನ್ನು ಸಾಧಾರಣ 2 kgಗೆ ಅದರ ಆಸುಪಾಸಿನಲ್ಲಿ ನಿಯಂತ್ರಿಸಿಕೊಳ್ಬೇಕಾಗ್ತದೆ. ಈ ಕೋಳಿಗಳಿಗೆ 10 ದಿನದಿಂದ ಮರಿ ಇರುವಾಗಲೇ ರಾಣಿಕೇತುನ ವ್ಯಾಕ್ಸಿನ್ ನೀಡಲು ನಾವು ಆರಂಭ ಮಾಡಬೇಕಾಗ್ತದೆ. ನಂತರ ಪ್ರತಿ 3 ತಿಂಗಳಿಗೊಮ್ಮೆ ಇದನ್ನೇ ಪುನರಾವರ್ತನೆ ಮಾಡಬೇಕಾಗ್ತದೆ. ಹೀಗೆ ಮಾಡಿದಲ್ಲಿ ರೋಗ ರುಜಿನಗಳಿಂದ ನಾವು ದೂರವಿರಬಹುದಾಗಿದೆ. ಇನ್ನು ಒಳ್ಳೆಯ ಆರೋಗ್ಯಕ್ಕಾಗಿ ಜಂತು ಹುಳು ಔಷಧಿ, ಟೆಟ್ರಾಸೈಕಲ್ ಔಷಧಿ ಮತ್ತು ಲಿವರ್ ಟಾನಿಕನ್ನು ನಿರಂತರವಾಗಿ ನೀಡುತ್ತಲೇ ಇರಬೇಕಾಗ್ತದೆ. ಇದು ಮುಖ್ಯವಾಗಿ ಬ್ಲ್ಯಾಕ್ ಆಸ್ಟ್ರಲಾರ್ಪ್ ಕೋಳಿಯ ತಳಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ಸಂಶಯವಿದ್ದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿದರೆ ನಿಮಗೆ ಬೇಕಾದಂಥ ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗಿಯೂ ನೀಡಲಾಗುವುದು. ನಿಮ್ಮ ಅತ್ಯಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.